ಇವತ್ತು ಪಶುವೈದ್ಯ ನೇಮಕಾತಿಯಲ್ಲಿ 80 ಲಕ್ಷ ರೂಪಾಯಿ ಹಣವನ್ನು ಪಡೆದು ಕೆಲಸ ಕೊಡ್ತಕ್ಕಂಥದ್ದು ಬಗ್ಗೆ ಈಗಾಗಲೇ ನೀವು ಪತ್ರಿಕೆಯಲ್ಲಿ ಎಲ್ಲದರಲ್ಲೂ ತೋರಿಸಿರ್ತಕ್ಕಂಥದ್ದು ಇಡೀ ರಾಜ್ಯದ ಜನ ನೋಡಿದ್ದಾರೆ. ನಾನು ಮಂತ್ರಿ ಆಗಿದ್ದಾಗ 2017 ಸೆಪ್ಟೆಂಬರಲ್ಲಿ ಕ್ಯಾಬಿನೆಟ್ ಡಿಸಿಷನ್ ಮಾಡಿಸಿ ಒಟ್ಟು 650 ಪಶುವೈದ್ಯ ಅಧಿಕಾರಿಗಳಿಗೆ ನೇರ ನೇಮಕಾತಿಯನ್ನು ಮಾಡೋದಕ್ಕೆ ನನ್ನ ಮಂತ್ರಿ ಅವಧಿಯಲ್ಲಿ ಮಾಡಿದ್ದು. ಆವಾಗ ಸುಮಾರು 450 ಎಲ್ಲ ಮಾಡೋದು, 125 ಹೈದರಾಬಾದ್ ಕರ್ನಾಟಕಕ್ಕೆ ರಿಸರ್ವ್ ಮಾಡ್ತಕ್ಕಂಥದ್ದು, ಈ SC ST ಇದಕ್ಕೆ 75, ಒಟ್ಟು 650ನ ನೇರ ನೇಮಕಾತಿಯನ್ನು ನಾವು ಮಾಡಿದ್ದು. ಕಾರಣ ಇಷ್ಟೇ, ನಮ್ಮ ಹಾಸ್ಪಿಟ್ಲ್ಗಳಲ್ಲಿ ಡಾಕ್ಟ್ರುಗಳಿರಲಿಲ್ಲ, ವೈದ್ಯರ ಕೊರತೆ ಇತ್ತು, ರೈತರ ಜಾನುವಾರುಗಳಿಗೆ ಮೆಡಿಸಿನ್ಸು ಇಂಜೆಕ್ಷನ್ ಕೊಡ್ತಕ್ಕಂಥದ್ದಕ್ಕೆ ಭಾರಿ ತಾಪತ್ರೆ ಆಗಿತ್ತು ಅಂಥೇಳಿ ಮುಖ್ಯಮಂತ್ರಿಯನ್ನು ಮನವೊಲಿಸಿ ಡೈರೆಕ್ಟಾಗಿ ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿ ಅವ್ರಿಗೆಲ್ಲ ಅಪಾಯಿಂಟ್ಮೆಂಟ್ ಕೊಡಿಸಿದ್ದು. ಅದೇ ರೀತಿಯಾಗಿ ಈ ಸರ್ಕಾರ ಯಾಕೆ ಅದನ್ನು ಮಾಡಲಿಲ್ಲ? ಅದನ್ನು ಬಿಟ್ಟು ರಿಟರ್ನ್ ಟೆಸ್ಟ್ ಮಾಡಿ ಅವರನ್ನು ಅಪಾಯಿಂಟ್ ಮಾಡ್ತಕ್ಕಂಥದ್ದಕ್ಕೆ ಹೋಗಿರ್ತಕ್ಕಂಥದ್ದು ಏನಕ್ಕೆ? ಬಹುಶಃ ಅದನ್ನು ಮಾಡಿರ್ತಕ್ಕಂಥದ್ದು ಈಗ 80 ಲಕ್ಷ ಹೇಳಿರ್ತಕ್ಕಂಥದ್ದು ಅದು ನಿಜ ಅಂತಕ್ಕಂಥದ್ದು ಎದ್ದು ಕಾಣಿಸ್ತಾ ಇದೆ. ಸರ್ಕಾರ ಈಗಲೂ ಕೂಡ ಕಣ್ ತೆರೆದು ಆ ನೇಮಕಾತಿಯನ್ನು ಮಾಡ್ತಕ್ಕಂಥದ್ರಲ್ಲಿ ನೇರ ನೇಮಕಾತಿಯನ್ನು ಕ್ಯಾಬಿನೆಟ್ ಡಿಸಿಷನ್ ತಗೊಂಡು ಮಾಡಿ ಮೆರಿಟಲ್ಲಿರ್ತಕ್ಕಂಥವ್ರಿಗೆ ರೋಸ್ಟರ್ ಪ್ರಕಾರ ಯಾರ್ಯಾರು, ಯಾಕೆಂದರೆ ಅಲ್ಲಿ ಸ್ಟೂಡೆಂಟು ಸೇರಿರ್ತಕ್ಕಂಥವ್ರು ಯಾರು ಅಂದರೆ ಅಲ್ಲಿ ನಿಜವಾಗ್ಲೂ ಕೂಡ ಮೆರಿಟಲ್ಲಿ ಇರ್ತಕ್ಕಂಥ ರಾಜ್ಯದ ವಿದ್ಯಾರ್ಥಿಗಳೇ ಹೊರತು ಬೇರೆ ಯಾರೂ ಅಲ್ಲ. ಅದರಲ್ಲಿ ಮೆರಿಟ್ ಇದ್ದವ್ರಿಗೆ ಮತ್ತೆ ಇನ್ನೊಂದು ಎಕ್ಸಾಮ್ ಬರೆಸ್ತಕ್ಕಂಥದ್ದು ಮಾಡಿದರೆ ಇದರಲ್ಲಿ ಗೋಲ್ಮಾಲ್ ಆಗಿದೆ, ಗೋಲ್ಮಾಲ್ ಆಗ್ತದೆ ಅಂತಕ್ಕಂಥದ್ದು 100ಕ್ಕೆ 100 ಅವರೇ ಒಪ್ಕೊಂಡಂಗೆ ಆಗಿದೆ. ನಾನು ಜೊತೆಗೆ ಈ ಪಶುವೈದ್ಯದ ಅಧಿಕಾರಿಗಳಿಗೆ ಒಂದು ಮೆಡಿಕಲ್ ಅಲವೆನ್ಸ್ ಅಂತೇಳಿ ಏನು ಡಾಕ್ಟರ್ಸ್ಗೆ MBBS ಡಾಕ್ಟರ್ಸ್ಗಿತ್ತು ಅದೇ ಸೌಕರ್ಯವನ್ನು ನಾನು ವೆಟರ್ನರಿ ಡಾಕ್ಟರ್ಸ್ಗಳಿಗೆ ಇಡೀ ರಾಜ್ಯದಲ್ಲಿ ಕೊಡ್ತಕ್ಕಂಥದ್ದಕ್ಕೆ ನಾನು ಮುಂದಾಗಿ ಅವ್ರಿಗೂ ಕೊಡಿಸಿದೆ. ಯಾಕೆಂದರೆ ಇವರು ಸರ್ವಿಸ್ ಮಾಡ್ತಾಯಿದ್ರು, ಅವರು ಸರ್ವಿಸ್ ಮಾಡ್ತಾಯಿದ್ರು. ಆ ಸರ್ವಿಸನ್ನು ಇವ್ರಿಗೆ ಯಾಕೆ ಕೊಟ್ಟಿಲ್ಲ ಅಂತೇಳಿ ಕ್ಯಾಬಿನೆಟ್ ಡಿಸಿಷನ್ ತಗೊಂಡು ಆವಾಗ ಎಲ್ಲ ವೆಟರ್ನರಿ ಡಾಕ್ಟರ್ಸ್ಗಳಿಗೂ ಅಲೈನ್ಸ್ ಕೊಡ್ತಕ್ಕಂಥದ್ದಾಯಿತು. ಬಹುಶಃ ಇವತ್ತು ಆ ವೆಟರ್ನರಿ ಡಾಕ್ಟರ್ಸ್ಗಳು ದೇ ಆರ್ ವೆರಿ ಹ್ಯಾಪಿ ಇನ್ ಅವರ ಪ್ರೊಫೆಷನಲ್ಲಿ ಚೆನ್ನಾಗಿದ್ದಾರೆ. ಯಾವುದಕ್ಕೆ ಇದನ್ನು ಮಾತಾಡ್ತಾ ಇದ್ದೀನಿ ಅಂದರೆ, ಇಲ್ಲಿ 80 ಲಕ್ಷ ಕೊಟ್ಟು ನೀವು ಅಪಾಯಿಂಟ್ಮೆಂಟ್ ತಗೊಂಡ ಮೇಲೆ ಅಲ್ಲಿ ರೈತರ ಮತ್ತು ಜಾನುವಾರುಗಳ ಮುಖಾಂತರ ದುಡ್ಡನ್ನು ಪಡೀತಕ್ಕಂಥದ್ದಲ್ಲಿ ಯಾವುದೇ ಆದಂಥ ಸಂಶಯ ಇಲ್ಲ. ಇದು ಮೋಸ ಯಾರಿಗೆ ಅಂದರೆ ನಿಜವಾದಂಥ ರೈತರಿಗೆ ಅನ್ಯಾಯ ಆಗ್ತದೆ ಅಂತಕ್ಕಂಥದ್ದು. ಈಗಲೂ ಕೂಡ ಸರ್ಕಾರ ಎಚ್ಚೆತ್ಕೊಂಡು ಈಗ ನಾವು ಅದನ್ನು ಮತ್ತೆ ತಡೆ ಹಿಡ್ದಿದ್ದೀವಿ ಅನ್ನೋದು ಪ್ರಶ್ನೆ ಅಲ್ಲ. ಇದು KPSಗೆ ಹೋಗೋದು ಅದರಲ್ಲಿ ಅವಶ್ಯಕತೆ ಇಲ್ಲ. ಎಲ್ಲ ಮೆರಿಟ್ ಸ್ಟೂಡೆಂಟ್ ಇರ್ತಕ್ಕಂಥವ್ರು ದಯಮಾಡಿ ಐ ಆಮ್ ರಿಕ್ವೆಸ್ಟಿಂಗ್ ದ ಗೌರ್ಮೆಂಟ್ ಇದನ್ನು ವಿತ್ಡ್ರಾ ಮಾಡಿ ನೇರ ನೇಮಕಾತಿಯನ್ನು ಹಿಂದೆ 2017ರಲ್ಲಿ ಅದನ್ನು ಯಾವ ರೀತಿಯಾದಂಥ ಅಪಾಯಿಂಟ್ಮೆಂಟ್ ಮಾಡಿದ್ರು ಆ ರೀತಿಯಾಗಿ ಅಪಾಯಿಂಟ್ಮೆಂಟ್ ಮಾಡಿ ನಿಜವಾದಂಥ ಅರ್ಹರಿಗೆ ಮೆರಿಟ್ ಇರ್ತಕ್ಕಂಥವ್ರಿಗೆ ಡಾಕ್ಟ್ರನ್ನ ಕೊಡ್ತಕ್ಕಂಥದ್ದಾಗಬೇಕು. ಈಗ ಅದು ಅಲ್ಲದೆ ಈಗ ಕರೆದಿರ್ತಕ್ಕಂಥದ್ದು 400 ಆಸ್ಪತ್ರೆಗಳನ್ನು ಮೇಲ್ದರ್ಜೆಗೆ ಏರಿಸಿದ್ದೀವಿ. ನಾವಿದ್ದಾಗಲೇ 1000 ಡಾಕ್ಟರ್ಸ್ಗಳು ಅವಶ್ಯಕತೆ ಇದೆ. ಅದನ್ನು ಕೂಡ ಹೆಚ್ಚಿಗೆ ಮಾಡಿ ಡಾಕ್ಟ್ರನ್ನ ಅಪಾಯಿಂಟ್ ಮಾಡ್ತಕ್ಕಂಥದ್ದಕ್ಕೆ ಸರ್ಕಾರ ಮುಂದಾಗಬೇಕು. ಈ ಥರ ಕಿಕ್ ಬ್ಯಾಕ್ಸು ಬೇರೆ ಥರ ಹಣ ಮಾಡ್ತಕ್ಕಂಥದ್ದಕ್ಕೆ ಹೋಗಬಾರ್ದು. ರೈತರ ಶಾಪ ತಗೊಳುತ್ತೆ ಅಂತಕ್ಕಂಥದ್ದಲ್ಲಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೀನಿ. ನೋಡಿ, ಇವತ್ತು ನಮ್ಮ ನಾಯಕರಾದಂಥ ಕುಮಾರಸ್ವಾಮಿ ಅವರು ಹಾಸನದಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಕಮಿಟಿ ಮೀಟಿಂಗಿಂದ ಬಂದೆ. ಇವತ್ತು ನಮ್ಮ ಕಾವೇರಿ ಕೊಳದಲ್ಲಿ 60% ಮಳೆಗಳು ಕಡಿಮೆ ಆಗಿದೆ. ಯಾವ ಕೆರೆಗಳು ತುಂಬಿಲ್ಲ, ಯಾವ ಡ್ಯಾಮ್ಗಳು ತುಂಬಿಲ್ಲ. ಇವತ್ತು ನಿಜವಾಗ್ಲೂ ಕೂಡ ನಮ್ಮ ಹೇಮಾವತಿಯ ಹೊಳೆಯವರು 3,000-4,000 ಮಾತ್ರ ಇದೆ. ಇಷ್ಟೊತ್ತಿಗೆ ಹೋದ್ಸಲಿ ಡ್ಯಾಮು ತುಂಬಿ ನೀರು ಹರಿತಕ್ಕಂಥ ದಿನಗಳಿತ್ತು. ಇವತ್ತಿನ ಪ್ರಕಾರ ನಮ್ಮ ಕುಡಿಯೋ ನೀರಿಗೆ ಮತ್ತು ನಮ್ಮ
ಈ ಕಾವಲಿನಲ್ಲಿ ನೀರು ಹರಿಸಿ ಜಾನುವಾರುಗಳಿಗೆ ನೀರು ಹರಿಸ್ತಕ್ಕಂಥದ್ದು ಮಾಡಿದರೆ ಡ್ಯಾಮು ಕೂಡ ಯಾವುದೇ ಕಾರಣ ಒಂದು ಡ್ರಾಪು ನೀರು ಇರೋದಿಲ್ಲ. ಸರ್ಕಾರ ಮೊದಲನೇ ಆದ್ಯತೆ ಮಾಡಬೇಕಾಗಿರ್ತಕ್ಕಂಥದ್ದು ಕರ್ನಾಟಕದ 9 ಜಿಲ್ಲೆಗಳಿಗೆ ನೀರು ಕುಡಿತಕ್ಕಂಥ ಸೌಕರ್ಯವನ್ನು ಒದಗಿಸ್ತಕ್ಕಂಥದ್ದು, ಜೊತೆಗೆ ಕೆನಾಲ್ನಲ್ಲಿ ನೀರು ಬಿಟ್ಟು ನಮ್ಮ ಎಲ್ಲ ಕೆರೆಗಳನ್ನು ತುಂಬಿಸ್ತಕ್ಕಂಥದ್ದನ್ನು ಮಾಡಬೇಕು ಅಂತ ಕೇಳಿ ಆಗ್ರಹ ಮಾಡ್ತೀನಿ. ಇದರಲ್ಲಿ ಯಾವುದೇ ಆದಂಥ ಒಂದು ರಾಜಕೀಯ ಆಗಲಿ ಇನ್ನೊಂದಾಗಲಿ ಮಾಡಬಾರ್ದು. ಸರ್ಕಾರ ರಾಜ್ಯದ ರೈತರ ಹಿತಾಸಕ್ತಿಗೆ ಹೋಗೊಡ್ಬೇಕು, ರೈತರ ಪರವಾಗಿರಬೇಕು ಅಂತಕ್ಕಂಥದ್ದನ್ನು ನಾನು ಈಗ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಟ್ಟು, ಈಗ ಮುಂದಿನ ದಿನಗಳಲ್ಲಿ ಏನಾದ್ರು ಹೋರಾಟಗಳನ್ನು ಮಾಡಿದರೆ ನಮ್ಮ ಪಕ್ಷನೂ ಕೂಡ ಈ ಕಾವೇರಿ ಇದಕ್ಕೆ ಹೋರಾಟಕ್ಕೆ ಅವ್ರಿಗೆ ಧ್ವನಿಗೂಡಿಸ್ತೀವಿ ಅಂತಕ್ಕಂಥದ್ದನ್ನು ಹೇಳ್ತೀವಿ. ಥ್ಯಾಂಕ್ ಯು. ಅಲ್ಲ, ಸರ್ವಪಕ್ಷದ ಸಭೆ ಕರೆದಿದ್ದೆ, ಅವರನ್ನು ನಮ್ಮ ಕರೆದ್ಬಿಟ್ಟು ನೀರು ಬಿಡಬೇಕು ಮಾಡಬೇಕು ಅಂತ ಏನಾದ್ರು ಅವ್ರನ್ನ ನಮ್ಮ ಮನೆ ಹೊಲ್ಸಕ್ಕೆ ಬಂದರೆ ನಾವು ಅದಕ್ಕೆ ಒಪ್ಪಕ್ಕೆ ತಯಾರಿಲ್ಲ. ನಮ್ಮ ನಿಜವಾದಂಥ ಕಮಿಟ್ಮೆಂಟ್ ಏನು ಅಂದರೆ ನಮ್ಮ ರೈತರಿಗೆ, ನಮ್ಮ ಜನಕ್ಕೆ ಕುಡಿಯೋ ನೀರು ಆಗಬೇಕು, ನಮ್ಮ ಜನಕ್ಕೆ ಕೆರೆಗಳು ತುಂಬಬೇಕು, ಬೋರ್ವೆಲ್ ರೀಚಾರ್ಜ್ ಆಗಬೇಕು ಅಂತಕ್ಕಂಥದ್ದು ಡಿಮ್ಯಾಂಡ್ ಇಡ್ತೀವಿ. ಯಾವುದೇ ಕಾರಣದಿಂದ ನಾವು ಹಚ್ಕೊಂಡು ಇದ್ಕೊಂಡು ಇನ್ನೊಬ್ರಿಗೆ ಊಟ ಆಗ್ತಕ್ಕಂಥದ್ದಲ್ಲಿ ಎಲ್ಲೂ ಯಾವ ಇದರಲ್ಲೂ ಇಲ್ಲ. ಇವತ್ತು ನೀರು ಮೊದಲು ಬಳಕೆ ನಮ್ಮ ರೈತರಿಗೆ ಆಗಬೇಕು, ಆಮೇಲೆ ಮುಂದಿನ ಯೋಚನೆ ಮಾಡಬೇಕು. ನಾವು ಅದಕ್ಕೆ ನೀರೇನಾದ್ರು ಬಿಟ್ಟರೆ ಅದಕ್ಕೆ ನಮ್ಮದು ವಿರೋಧವನ್ನು ನಾವು ಇದು ಭಾನುವಾರ ಕರೆದಿರ್ತಕ್ಕಂಥ ಸಭೆಯಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತೀವಿ. ವಿಜಯ್ ಬಂದರೆ ನಾನು ತಮಿಳುನಾಡು ಮುಖ್ಯಮಂತ್ರಿಯವ್ರಿಗೆ, ನಮ್ಮ ರಾಜ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡೋದಿಷ್ಟೇ, ನೀವು ಸರ್ಕಾರ ತರೋದಕ್ಕೆ ಸಲುವಾಗಿ ಮೇಕೆದಾಟನ್ನು ಮಾಡಬೇಕು ಅಂತಿದ್ರಿ, ದಯಮಾಡಿ ನಮ್ದು ಯಾರ್ದು ಅಭ್ಯಂತರ ಇಲ್ಲ, ಮೇಕೆದಾಟನ್ನು ಕಟ್ಟಿ. ಮುಖ್ಯಮಂತ್ರಿ ತಮಿಳುನಾಡು ಮುಖ್ಯಮಂತ್ರಿಗೂ ಮನವೊಲಿಸಿ, ಮೇಕೆದಾಟು ಕಟ್ಟೋದ್ರಿಂದ ನಮಗೆ ಕುಡಿಯೋ ನೀರಿಗೆ ತುಂಬ ಅನುಕೂಲ ಆಗ್ತದೆ, ಮತ್ತು ಜನ್ರೇಷನ್ ಆಫ್ ಎಲೆಕ್ಟ್ರಿಸಿಟಿಗೂ ಕೂಡ ಒಳ್ಳೆಯದಾಗ್ತದೆ. ಮತ್ತು ಇಲ್ಲಿಂದ ಡ್ಯಾಮ್ ಕಟ್ಟರೆ ಈಗ 3,500 ಕ್ಯೂಸೆಕ್ಸ್ ಏನು ಬಿಡಬೇಕು ಅಂತಿದ್ದೆ ಸ್ಟೋರ್ ಮಾಡಿದರೆ ಸಮುದ್ರಕ್ಕೆ ಹೋಗ್ತಾ ಇರ್ತಕ್ಕಂಥ ನೀರನ್ನು ಇಲ್ಲಿ ಸ್ಟೋರ್ ಮಾಡಿ ಕುಡಿಯೋ ನೀರಿಗೆ ಉಪಯೋಗಿಸ್ಕೊಂಡು ನಮ್ಮ ಎಲೆಕ್ಟ್ರಿಸಿಟಿನ ಜನ್ರೇಟ್ ಮಾಡಿ ಅನುಕೂಲ, ರೈತರಿಗೆ ಅನುಕೂಲ ಆಗುವಂಥದ್ದು, ಪಟ್ಟಣಕ್ಕೆ ಅನುಕೂಲ ಆಗುವಂಥ ಕರೆಂಟನ್ನು ಮಾಡೋದಕ್ಕೆ ಅವಕಾಶ ಆಗ್ತದೆ. ಅದನ್ನು ಮೇಕೆದಾಟು ಕಟ್ಟೋದಕ್ಕೆ ಮುಖ್ಯಮಂತ್ರಿಯವರು ತಮಿಳುನಾಡು ಮುಖ್ಯಮಂತ್ರಿಯವ್ರ ಜೊತೆಯಲ್ಲಿ ಮಾತಾಡಿ ಮೇಕೆದಾಟನ್ನು ಕಟ್ಟೋದಕ್ಕೆ ಮುಂದಾಗಬೇಕು. ಯಾಕೆಂದರೆ ಮೊದಲು ಹೇಳ್ತಾಯಿದ್ರು ನಾವು ಕೇಂದ್ರ ಸರ್ಕಾರ ಬೇರೆ ಎಲ್ಲ ಇದೆ ಅಂತೇಳಿ. ಇವತ್ತು ವಿಜಯ್ನೂ ಕೂಡ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿರ್ತಕ್ಕಂಥದ್ದು, ಇಲ್ಲೂ ಕೂಡ ಅದು ಸರ್ಕಾರ ಇರ್ತಕ್ಕಂಥದ್ದು. ಈಗಾಗಲೇ DPR ಸರಿ ಇಲ್ಲ ಅಂತಕ್ಕಂಥದ್ದು ವಾಪಸ್ ಹಾಕಿದ್ದಾರೆ. ಅದನ್ನು ಸರಿ ಮಾಡಿ ಮೇಕೆದಾಟನ್ನು ಕಟ್ಟಿ ಬೆಂಗಳೂರಿಗೂ ನೀರು ಕೊಡಬೇಕು, ತಮಿಳುನಾಡಿಗೆ ತೊಗೊಂಡೋಗ್ಲಿ, ನಮ್ಮದೇನು ಅಭ್ಯಂತರ ಏನಿಲ್ಲ. ಅದೇನು ಕಾನೂನು ಏನಿದೆ ಕಾನೂನು ಪ್ರಕಾರ ಕೊಡ್ತಕ್ಕಂಥದ್ದೇ ಮೊದಲು ಆದ್ಯತೆ, ನಮ್ಮ ಹೊಟ್ಟೆ ನಮ್ಮ ಹಸು. ಥ್ಯಾಂಕ್ ಯು. ಈಗ ಕೇಂದ್ರ ಸರ್ಕಾರ ಕೂಡ ಕ್ಲಾರಿಫೈ ಮಾಡಿದೆ, ಯಾವುದೇ ರಾಜ್ಯದ ಅಪ್ಪಣೆ ಬೇಕಿಲ್ಲ ಅಂತ. ಈಗ ತಮಿಳುನಾಡು ರಾಜ್ಯದ ಮುಖ್ಯಮಂತ್ರಿ ಜೊತೆ ಮಾತಾಡೋ ಅವಶ್ಯಕತೆ ಇದೆ ನೋಡಿ. ಅವಶ್ಯಕತೆ ಇಲ್ಲ ಅನ್ನೋದಕ್ಕಿಂತ ವಿ ಹ್ಯಾವ್ ಟು ಇನ್ವೆಸ್ಟ್ ಮನಿ ಲಾಟ್. ದುಡ್ಡನ್ನು ಹಾಕ್ಬೇಕಾದ್ರೆ ಡ್ಯಾಮ್ ಕಟ್ಟಬೇಕಾದ್ರೆ ಯಾರು ಅಂದರೆ ಯೂಸರ್ಸ್ ದುಡ್ಡು ಹಾಕಬೇಕು. ಈಗ ನಮಗೆ ಯೂಸ್ ಏನಾಗ್ತದೆ ಅಂದರೆ ಕೇವಲ ನಮಗೆ ಎಲೆಕ್ಟ್ರಿಸಿಟಿ ಮತ್ತು ಬೆಂಗಳೂರು ಕುಡಿಯೋ ನೀರಿಗೆ ಮಾತ್ರ ಯೂಸ್ ಆಗೋದು ಮೇಕೆದಾಟು. ಆ ಮೇಕೆದಾಟನ್ನು ಸ್ಟೋರ್ ಮಾಡಿ ನೀರು ಬಿಟ್ಟೋದು ತಮಿಳ್ನಾಡಿಗೆ, ಅವ್ರಿಗೆ ಅಗ್ರಿಕಲ್ಚರ್ಗೆ ಅನುಕೂಲ ಆಗ್ತದೆ. ಇದಾದಮೇಲೆ ಡೌನ್ ಸ್ಟ್ರೀಮ್ ಆಫ್ಟರ್ ಮೇಕೆದಾಟು ಮಾಡಿದರೆ ಅವರು ಒಂದು ಡ್ಯಾಮನ್ನು ಕಟ್ಬಿಟ್ರೆ ಅವ್ರಿಗೂ ಅಗ್ರಿಕಲ್ಚರ್ಗೆ ಸೇಫ್ ಆಗ್ತದೆ. ಇದನ್ನು ನಾನು ತಮಿಳ್ನಾಡು ಮುಖ್ಯಮಂತ್ರಿಯವರಿಗೆ ಮನವಿ ಮಾಡೋದಿಷ್ಟೇ, ಈಗ ಮಾಡ್ತಕ್ಕಂಥದ್ದಕ್ಕೆ ನಮಗೆ ಸಹಕಾರ ಕೊಟ್ಟು ಮೇಕೆದಾಟನ್ನು ಕಟ್ಟೋದಕ್ಕೆ ಒಂದು ಸಾಮರ್ಥ್ಯ ಕೊಡಬೇಕು. ಜೊತೆಗೆ ಕೆಳಗಡೆ ಡೌನ್ ಸ್ಟ್ರೀಮಲ್ಲಿ ಅವರು ಒಂದು ಸ್ಟೋರ್ ಮಾಡಿಕೊಂಡು ಸಮುದ್ರಕ್ಕೆ ಹೋಗ್ತಕ್ಕಂಥ ನೀರನ್ನು ತಡೆ ಹಿಡ್ಕೊಂಡು ಅವರು ಅಗ್ರಿಕಲ್ಚರ್ಗೆ ಉಪಯೋಗಿಸ್ಕೊಳ್ಳಿ ಅಂತಕ್ಕಂಥದ್ದು ನನ್ನ ಒತ್ತಾಯ.